ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಎಸ್ಕಾರ್ಟ್ ಒದಗಿಸುವಂತಹ ವಿಚಾರದಲ್ಲಿ ಕೇರಳ ಹಾಗೆ ಕರ್ನಾಟಕ ಪೊಲೀಸರು ಪರಸ್ಪರ ತಳ್ಳಾಡಿಕೊಂಡಿದ್ದಾರೆ. ಮಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಎಸ್ಕಾರ್ಟ್ ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆದು ತಳ್ಳಾಡಿಕೊಂಡಿದ್ದಾರೆ. ಸಿಎಂ ಪಿಣರಾಯಿ ವಿಜಯನ್ಗೆ ಕರ್ನಾಟಕ ಪೊಲೀಸರು ಎಸ್ಕಾರ್ಟ್ ನೀಡೋಕೆ ಮುಂದಾಗ್ತಾ ಇದ್ದಂತೆ ನಾವೇ ಭದ್ರತೆಯನ್ನು ಒದಗಿಸ್ತೀವಿ ಅಂತೇಳಿ ಕೇರಳ ಪೊಲೀಸರು ಬಿಗಿಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಪರಸ್ಪರ ತಳ್ಳಾಟ ನೂಕಾಟ ನಡೆಸಿದ್ದಾರೆ. ಇದನ್ನೆಲ್ಲ ಮೂಕ ಪ್ರೇಕ್ಷಕರಂದೇ ನೋಡ್ತಾ ಇದ್ದಂತ ಸಿಎಂ ವಿಜಯನ್ ಬುಲೆಟ್ ಪ್ರೂಫ್ ವಾಹನದಲ್ಲಿ ಸುಮ್ಮನೆ ಕುಳಿತಿದ್ರು. ಅಲ್ಲದೆ ಜಟಾಪಟಿ ಮುಗಿಯುವವರೆಗೂ ಮುಂದೆ ಹೋಗದ ಪಿಣರಾಯಿ ವಿಜಯನ್ ಬಳಿಕ ಕರ್ನಾಟಕ ಪೊಲೀಸರ ಎಸ್ಕಾರ್ಟ್ ವಾಹನವನ್ನ ಏರಿ ಮುಂದೆ ಸಾಗಿದ್ರು. ಕರಾವಳಿ ಸೌಹಾರ್ದ ರ್ಯಾಲಿಯಲ್ಲಿ ಭಾಗವಹಿಸುವಂತ ನಿಟ್ಟಿನಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಇವತ್ತು ಮಂಗಳೂರಿಗೆ ಆಗಮಿಸಿದ್ದಾರೆ. ದಕ್ಷಿಣ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆ ಅವರಿಗೆ ಎಸ್ಕಾರ್ಟ್ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಏರ್ಪಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹಾಗೆ ಕೇರಳ ಪೊಲೀಸರ ನಡುವೆ ಮಾತಿನ ಜಟಾಪಟಿ ಆಗಿದೆ ಅಂತಲೂ ಕೂಡ ತಿಳಿದು ಬಂದಿದೆ. ಹೇಳಿ ಕೇಳಿ ಅವರು ಮಂಗಳೂರಿನ ರೈಲ್ವೆ ಸ್ಟೇಷನ್ ಬಳಿ ಬರ್ತಾ ಇದ್ದಂತಹ ಸಂದರ್ಭ ಅಂದ್ರೆ ತಮ್ಮ ವಾಹನವನ್ನ ಏರಿ ಅವರು ನಿಗದಿತ ಸ್ಥಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಆಲ್ರೆಡಿ ಪ್ರತಿಭಟನೆಗಳು ಕೂಡ ಆರಂಭ ಆಗಿತ್ತು. ಒಂದಷ್ಟು ಸಂಘಟನೆಗಳ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು, ಘೋಷಣೆಯನ್ನ ಕೂಡ ಕೂಗ್ತಾ ಇದ್ರು. ಇದಕ್ಕಾಗಿ ಕೇರಳದಿಂದ ಬಂದಿದ್ದಂತಹ ಸಿಎಂ ಪಿಣರಾಯಿ ವಿಜಯನ್ ಅವರ ಬೆಂಗಾವಲು ವಾಹನದ ಸಿಬ್ಬಂದಿ ಏನಿರ್ತಾರೆ ಅವರು ಸಹಜವಾಗಿ ಈ ಸಂದರ್ಭದಲ್ಲಿ ಗೊಂದಲಕ್ಕೀಡಾದ್ರು. ಹಾಗೆ ಕರ್ನಾಟಕ ಪೊಲೀಸರು ಕೂಡ ಅವರಿಗೆ ಬೆಂಗಾವಲು ವಾಹನವನ್ನು ಕೊಡುವಂತಹ ನಿಟ್ಟಿನಲ್ಲಿ ಜೊತೆಗೆ ಸಿಬ್ಬಂದಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಮೊದಲೇ ಸಿದ್ಧರಾಗಿದ್ರು. ಈ ಕಾರಣಕ್ಕಾಗಿ ಯಾರು ಎಸ್ಕಾರ್ಟ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಏರ್ಪಟ್ಟಿತ್ತು ಅಂತ ಹೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್. ಪೃಥ್ವಿ, ಈಗ ಯಾವ ಕಾರಣಕ್ಕಾಗಿ ಗೊಂದಲ ಆಗಿದ್ದು ಪೃಥ್ವಿಯಲ್ಲಿ, ಆ ನಂತರದಲ್ಲಿ ಏನೇನಾಯ್ತು ಅವರು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಪೃಥ್ವಿ? ಮಾಲ್ತೇಶ್, ಏನು ಈ ಗೊಂದಲಕ್ಕೆ ಸಂಪೂರ್ಣ ಕಾರಣ ಅಂದ್ರೆ ಸೆಕ್ಯೂರಿಟಿ ಪರ್ಪಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಏನು ಕರ್ನಾಟಕದಲ್ಲಿ ಕೇರಳ ಸಿಎಂಗೆ ಒಂದು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಮಂಗಳೂರಲ್ಲಿ ಹಿಂದೂ ಪರ ಸಂಘಟನೆಗಳೆಲ್ಲ ಒಂದು ಬಂದ್ ಕರೆಯನ್ನ ಕೊಟ್ಟಿದ್ರು. ಸೊ ಅವರಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸೊ ಅಲ್ಲಿ ಕೇರಳ ಪೊಲೀಸ್ ಅವರಿಗೆ ಕರ್ನಾಟಕ ಪೊಲೀಸ್ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಅವರು ನಾವೇ ಎಸ್ಕಾರ್ಟ್ ಕೊಡ್ತೀವಿ ಅಂತ ಹೇಳಿ ಒಂದು ಜಟಾಪಟಿಗೆ ಬಿದ್ದಿದ್ದು. ಅಂದ್ರೆ ಸಿಎಂ ಏನು ತ್ರಿವೇಂದ್ರಂ ನಿಂದ ಮಂಗಳೂರಿಗೆ ಒಂದು ಟ್ರೈನ್ ಮೂಲಕ ಬಂದ್ರು. ಟ್ರೈನ್ ಅಲ್ಲಿ ಬಂದು ಅಲ್ಲಿಂದ ಒಂದು ಭಾರಿ ಭದ್ರತೆಯೊಂದಿಗೆ ಅವ್ರನ್ನ ಮಂಗಳೂರಿಗೆ ರಿಸೀವ್ ಮಾಡ್ಕೊಳ್ಳಾಯ್ತು. ಸೊ ಇಲ್ಲಿ ಬೆಂಗಳೂರಿಗೆ ತರಿಸಲಾದಂತಹ ಬುಲೆಟ್ ಪ್ರೂಫ್ ವಾಹನದಲ್ಲಿ ಸಿಎಂ ಅನ್ನ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅದೇ ರೀತಿ ಇವರಿಗೆ ಏನು ಎಸ್ಕಾರ್ಟ್ ಕೊಡ್ಬೇಕು, ಆಕ್ಚುಲಿ ಈ ಒಂದು ಕಾನೂನು ಪ್ರಕಾರ ಏನು ನಮ್ಮ ರಾಜ್ಯದಲ್ಲಿ ಸಿಎಂ ಬಂದಿರೋದ್ರಿಂದ ಸಿಎಂ ಕೇರಳ ರಾಜ್ಯ ಸಿಎಂ ಇಲ್ಲಿಗೆ ಬಂದಿರೋದ್ರಿಂದ ಸೊ ಇಲ್ಲಿ ಏನು ಲೋಕಲ್ ಪೊಲೀಸ್ ಇರ್ತಾರೆ, ಯಾವ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ, ಸೊ ಅವರು ಎಸ್ಕಾರ್ಟ್ ಕೊಡೋದು ಕಾನೂನು. ಆದ್ರೆ ಕೇರಳ ಪೊಲೀಸ್ ಅವರು ಏನು ನಾವೇ ಎಸ್ಕಾರ್ಟ್ ಕೊಡ್ತೀವಿ ಅಂತ ಹೇಳಿ ಒಂದು ಮಾತಿಗೆ ಮಾತು ಬೆಳೆದಿದ್ರು. ಸೊ ಆ ಕಾಲದಲ್ಲಿ ಸ್ವಲ್ಪ ಕೇರಳ ಏನು ಎಸ್ಕಾರ್ಟ್ ಸಿಬ್ಬಂದಿಗಳು ಮತ್ತೆ ಕರ್ನಾಟಕ ಎಸ್ಕಾರ್ಟ್ ಸಿಬ್ಬಂದಿಗಳ ನಡುವೆ ಸ್ವಲ್ಪ ಮಾತಿಗೆ ಮಾತು ಬೆಳೆದು ಜಟಾಪಟಿ ಆಯಿತು. ಆಮೇಲೆ ತಳ್ಳಾಟ ನೂಕಾಟಕ್ಕೂ ಕೂಡ ಮುಂದಾದ್ರು. ಸೊ ಇದನ್ನೆಲ್ಲ ಮೂಕ ಪ್ರೇಕ್ಷಕರಾಗಿ ಹಿಂದಿನ ವಾಹನದಲ್ಲಿ ಏನು ಬುಲೆಟ್ ಪ್ರೂಫ್ ವಾಹನದಲ್ಲಿ ಕೂತ್ಕೊಂಡು ಸಿಎಂ ಪಿಣರಾಯಿ ವಿಜಯನ್ ಅವರು ಅದನ್ನ ನೋಡ್ತಾ ಇದ್ರು. ಸೊ ಅದಾದ ನಂತರ ಅವರು ಒಂದು ಹೆಚ್ಚು ಕಡಿಮೆ ಒಂದು 3-4 ನಿಮಿಷಗಳ ಕಾಲ ಅವ್ರ ವಾಹನ ಹೊರಡ್ಲಿಲ್ಲ. ಸೊ ಎಸ್ಕಾರ್ಟ್ ಮುಂದೆ ಹೋಗದೆ ಸಿಎಂ ವಾಹನ ಮುಂದೆ ಹೋಗಲ್ಲ. ಸೊ ಇದು ಕಾನೂನು ನಿಯಮ ಆಗಿರೋದ್ರಿಂದ ಸಿಎಂ ಅವರು ಇದನ್ನು ಮೂಕ ಪ್ರೇಕ್ಷಕರಾಗಿ ಅದನ್ನ ನೋಡ್ತಾ ನಿಂತಿದ್ರು. ನಂತರ
ಎಸ್ಕಾರ್ಟ್ ಎರಡು ಎಸ್ಕಾರ್ಟ್ ಸಿಬ್ಬಂದಿಗಳು ಒಂದು ಒಪ್ಪಂದಕ್ಕೆ ಬಂದ್ರು ಅಂದ್ರೆ ಓಕೆ, ಕರ್ನಾಟಕ ಪೊಲೀಸರು ನೀವೇ ಎಸ್ಕಾರ್ಟ್ ಕೊಡಿ, ಆದ್ರೆ ನಾವು ಆ ವೆಹಿಕಲ್ ಅಲ್ಲಿ ಬರ್ಬೇಕು, ನಿಮ್ಮ ವೆಹಿಕಲ್ ಅಲ್ಲಿ ನಮ್ಮ ಭದ್ರತಾ ಸಿಬ್ಬಂದಿಗಳು ಕೂಡ ಬರ್ಬೇಕು ಅನ್ನೋ ಒಂದು ಬೇಡಿಕೆ ಇಟ್ರು. ಸೊ ಈ ಬೇಡಿಕೆ ಇಟ್ಟ ನಂತರ ಕರ್ನಾಟಕದವರು ಒಪ್ಕೊಂಡ ನಂತರ ಸೊ ಏನು ನುಗ್ಗಲ್ಲಿ ವಾಹನದಲ್ಲಿ ಏನು ಭದ್ರತಾ ಸಿಬ್ಬಂದಿಗಳು ಕೂತ್ಕೊಳ್ಬಹುದು, ಅದಕ್ಕಿಂತ ಹೆಚ್ಚಿನ ಭದ್ರತಾ ಸಿಬ್ಬಂದಿಗಳು ಕೂತ್ಕೊಂಡು ನಂತರ ಸಿಎಂಗೆ ಒಂದು ಎಸ್ಕಾರ್ಟ್ ಕರ್ಕೊಂಡು ಹೋದ್ರು. ಸದ್ಯ ಸಿಎಂ ಒಂದು ಕಾರ್ಯಕ್ರಮ ಉದ್ಘಾಟನೆಯಲ್ಲಿದ್ದಾರೆ. ಓಕೆ, ಥ್ಯಾಂಕ್ ಯು ಪೃಥ್ವಿರಾಜ್.